ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಪೂಜೆ ಲಾಗ್ ಇವಾಗ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ. ಪೂಜೆ ಮಾಡ್ತಾ ಇದ್ದೇನೆ ನೋಡಿ. ನಾನು ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಸ್ಯಾರಿ ಉಡಿಸಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ತಾ ಇದ್ದೇನೆ ರೀ. ಸಿಂಪಲ್ಲಾಗಿ ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೇನೆ ರೀ. ಹಾಗೆ ಏನೇನು ನೈವೇದ್ಯ ಮಾಡೀನಿ ಅಂತ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಸಜ್ಜಿಗೆ, ಪುಳಿಯೋಗರೆ ಮತ್ತು ಚಿತ್ರಾನ್ನ ಇಷ್ಟು ಮಾಡಿಕೊಂಡು ಇವಾಗ ನಾನು ಸಿಂಪಲ್ಲಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಏನು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಜಗಲಿ ಒಂದು ಸ್ವಲ್ಪ ದೊಡ್ಡದಿದ್ರೆ ನನಗೆ ಮಾಡೋಕೆ ಅನುಕೂಲ ಆಗ್ತಿತ್ತು. ಅದ್ರಾಗೆ ಚಿಕ್ಕದಲ್ಲ, ಹಂಗಾಗಿಬಿಟ್ಟು ನನಗೆ ಕೆಳಗಡೆ ಇಟ್ಟು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಹಾಗೆ ಅಲ್ಲೇ ಮಾಡೋದಾಗ ಸಣ್ಣದೊಂದು ಅಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಊದ್ಕಡ್ಡಿ ಬೆಳಗಿ ಇವಾಗ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ಇವಾಗ ಬೆಳಗ್ತಾ ಇದ್ದೀನಿ ನೋಡಿ. ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನೋಡಿರಿ ಮಂಗಳಾರತಿ ಆಯಿತು. ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ, ಹಾಗೆ ಅವನಿಗೆ ಕೂಡ ನಾನು ಮಂಗಳಾರತಿ ಕೊಟ್ಟೆ ನೋಡಿ. ಇವಾಗ ಫುಲ್ ಮುಂದ್ಗಡೆ ನೋಡಿರಿ ಯಾವ ಥರ ಸೀರೆ ಉಡಿಸೀನಿ ಬ್ಲೌಸ್ ಪೀಸಿಂದ ಅಂತ ಅನ್ನೋದು ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಂದು ಪೂಜೆ ಮುಗಿಸ್ಕೊಂಡು ಅಮ್ಮ ಮುತ್ತೈದೆತನ ಹೇಳಿದ್ರಲ್ಲ, ಹಾಗೆ ನಂದು ಪಟ ಅಂತ ಮುಗಿಸ್ಕೊಂಡು ಇವಾಗ ನಾನು ಅಮ್ಮನ ಮನೆಗೆ ಹೋಗಬೇಕು. ಹಾಗಾಗಿಬಿಟ್ಟು ಅಲ್ಲಿ ಕೂಡ ನಾನು ಎಷ್ಟು ಆಗುತ್ತೆ ಅಷ್ಟು ಅಮ್ಮನ ಮನೆ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ತಪ್ಪದೆ ನೋಡಿ ಫ್ರೆಂಡ್ಸ್. ಈಗ ಅಮ್ಮನ ಮನೆಗೆ ಬಂದೆ. ಅಮ್ಮ ಜಗಲಿ ಮೇಲೆ ಈ ಥರ ಲಕ್ಷ್ಮಿ ಕೂಡಿಸ್ಬಿಟ್ಟು ಎಲ್ಲ ದೇವ್ರ ಫೋಟೋನೂ ಇದೆ. ಹಾಗೆ ಅಲ್ಲೇ ಮತ್ತೆ ಅಲ್ಲಿ ಬೇರೆ ಕಡೆ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಅಮ್ಮ ಸೀರೆ ಉಡಿಸಿ ಲಕ್ಷ್ಮಿಗೆ ಪೂಜೆ ಮಾಡ್ಯಾರ್ರಿ. ಇನ್ನೇನು ಮುತ್ತೈದೆತನ ಕರೆದಾರಲ್ರಿ, ಎಲ್ಲರೂ ಬರ್ತಾರೆ ಈಗ. ಹಾಗೆ ನಾನು ಕೂಡ ದೇವ್ರ ಮನೆಯಲ್ಲಿ ನಿಂತು ಒಂದು ಸ್ವಲ್ಪ ಫೋಟೋ ತಗೊಳ್ತಾ ಇದ್ದೆ. ಈಗ ಎಲ್ಲನೂ ಮುತ್ತೈದೆತನಕ್ಕೆ 5 ಮಂದಿಗೆ ಹೇಳ್ಯಾರಿ ಅಮ್ಮ. ಪ್ರತಿ ವರ್ಷವೇ ಹೀಗೆ ಮಾಡ್ತಾರೆ ಅಮ್ಮ. ಅದು ಯಾವ ಥರ ಮಾಡಕತ್ತಾರ ಏನೇನು ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಎಲ್ಲರೂ ಕೂಡ ದೇವ್ರ ಮನೇಲಿ ಹೋಗ್ಬಿಟ್ಟು ಅಕ್ಷತೆ ಕಾಳು ಹಾಕಿ ಕುಂಕುಮ ಅರ್ಚನೆ ಮಾಡಿಬಿಟ್ಟು ದೇವರಿಗೆ ಲಕ್ಷ್ಮೀ ದೇವಿಗೆ ಇವಾಗ ಲೈನಾಗಿ ಬಂದು ಕೂತ್ಕೊಳ್ತಾ ಇದ್ದಾರೆ ನೋಡಿರಿ. ಅಮ್ಮ ಈಗ ಬಂದು ನಮಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಮುತ್ತೈದೆತನ ಇದು ಮಾಡ್ಯಾರಲ್ರಿ, ಅಲ್ಲೇ ಊಟ ಅದು ಮಾಡಿಸಿ ಕಳಿಸ್ತಾರೆ ರೀ ಇವಾಗ. ಇವರು ಕೂಡ ಇಳ್ಕಲ್ ಸೀರೆ ಉಟ್ಕೊಂಡಾರಲ್ರಿ ಹಸರ್ದು, ಅವರು ನಮ್ಮ ತೋಟ ಮಾಡ್ತಾರೆ, ತೋಟದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿಬಿಟ್ಟು ಅವ್ರಿಗೂ ಕೂಡ ಕರೆಸ್ಯಾರ್ರಿ ಅಮ್ಮ ಬಾ ಅಂತಂದ್ಬಿಟ್ಟು. ಇವಾಗ ನೋಡಿರಿ ಅಮ್ಮ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ, ಎಲ್ಲರಿಗೆ ಹಚ್ಚಕತ್ತಾರೆ. ಇವಾಗ ಹಚ್ಚಿಬಿಟ್ಟು ಕುಂಕುಮ ಹಚ್ಚಿ ಇವಾಗ ಬ್ಲೌಸ್ ಪೀಸ್ ರೀ ಎರಡೆರಡು. ಪ್ರತಿ ವರ್ಷವೂ ಅಮ್ಮ ಹೀಗೆ ಮಾಡ್ತಾರೆ. ಎರಡೆರಡು ಬ್ಲೌಸ್ ಪೀಸು, ಹಣ್ಣು ಎಲ್ಲ ಉಡಿ ತುಂಬ್ತಾರೆ ನೋಡಿರಿ. ಉತ್ತುತ್ತಿ ಅಡಿಕೆ ಎಲ್ಲನೂ ಕೊಬ್ಬರಿ ಇವೆಲ್ಲನೂ ಕೊಟ್ಟು ಉಡಿ ತುಂಬ್ತಾರೆ. ನಮ್ಮ ಕಡೆ ಈ ಥರ ಮಾಡ್ತೇವೆ ರೀ. ಉತ್ತರ ಕರ್ನಾಟಕದ ಕಡೆ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀವಿ. ಯಾವ ಥರ ಇದೆ ವಿಡಿಯೋ ಅನ್ನೋದು ಕೂಡ ತಿಳಿಸಿದರೆ, ಇಷ್ಟ ಆಗಿದ್ದರೆ ನೋಡಿರಿ ಅಮ್ಮ ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ರೀ. ಅಮ್ಮ ಇದು ಹೋದ ವರ್ಷ ತೊಗೊಂಡಿರೋದು ಫ್ರೆಂಡ್ಸ್, ಇಳ್ಕಲ್ ಸೀರೆ. ಲಕ್ಷ್ಮೀ ಪೂಜೆ ಟೈಮ್ನಲ್ಲಿ ಅಮ್ಮ ಇದೇ ಥರನೇ ಇಳ್ಕಲ್ ಸೀರೆ ಉಟ್ಕೊತಾರೆ. ತುಂಬಾ ಇಷ್ಟ ರೀ ಅಮ್ಮಗೆ. ಎಷ್ಟಂದ್ರೆ 3,500, 4,500, 5,000 ಹೆಂಗೆ ತೊಗೊಂಡಂಗೆ ಅದ ರೇಟ್ ಅದ ರೀ. ರೇಷ್ಮೆ ಸೆರಗಿನ ಸೀರೆ ಅಂತ ಹೇಳ್ತಾರಲ್ಲ, ಹಂಗಾಗಿ ತುಂಬ ರೇಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ನನ್ನ ಮಗನಿಗೆ ಮಾಡೋಕ್ಕೆ ಬಂದಿಲ್ಲ ರೀ, ಕ್ಲಿಯರ್ ಆಗಿಲ್ಲ ಅಷ್ಟು ವಿಡಿಯೋ. ಇವಾಗ ಅಮ್ಮ ಉಡಿ ತುಂಬಕತ್ತಾರೆ ನೋಡಿರಿ. ಎಲ್ಲ ಹೂವು ಮತ್ತು ಅರಿಶಿನ ಕುಂಕುಮ ಕೊಟ್ಟು ಇವಾಗ ಉಡಿ ತುಂಬ ಕಂಕಣ ಕಟ್ಟಿ ಕೈಗೆ ಇವಾಗ ಉಡಿ ತುಂಬ್ತಾರೆ. ಇವಾಗ
ನಂದು ಕಂಕಣ ಅವ್ರು ಇನ್ನೊಬ್ರು ಅದ್ರಾಗ ಹೋಗಿದ್ರು, ಹಂಗಾಗಿ ಅದನ್ನು ತೊಗೊಂಡ್ಬಿಟ್ಟು ಈಗ ನನಗೆ ಕಟ್ಟಕತ್ತಾರೆ ನೋಡಿ ಅಮ್ಮ. ಮಕ್ಕಳು ಓಡಾಡಕತ್ತಾರೆ ರೀ, ಸ್ಕೂಲು ರಜೆ ಇತ್ತು ಹಾಗೆ ಕುಂತಲ್ಲೇ ಕೊಡಲ್ರಿ ಮಕ್ಕಳು. ರಜೆ ಇದ್ದಾಗ ಮನೆ ತುಂಬ ಓಡಾಡ್ಕೊಂತ ಮನೆ ತುಂಬ ತಿರ್ಗಾಡಕತ್ತಾರೆ ಮಕ್ಕಳು ನೋಡಿ. ಇವಾಗ ಎಲ್ಲರಿಗೆ ಕೊಟ್ಟು ಇವಾಗ ಅಮ್ಮನೂ ಕುಂತು ಅವ್ರ ಕಡೆಯಿಂದ ಅರ್ಶಿನ ಕುಂಕುಮ ಇಸ್ಕೊತಾರೆ ರೀ. ಇವಾಗ ನೋಡಿರಿ ನಮ್ಮ ತೋಟ ಮಾಡ್ತಾರಲ್ಲ ಅವ್ರ ಕಡೆಯಿಂದ ಅರ್ಶಿನ ಕುಂಕುಮ ಇಸ್ಕೊಳ್ತಾ ಇದ್ದಾರೆ ರೀ. ನೋಡಿ ಎಷ್ಟು ಓಡಾಡ್ತಾರೆ ರೀ ಮಕ್ಕಳು. ನನ್ನ ತಂಗಿ ಕೂಡ ಶಾಪುರಿಂದ ಬಂದಾವ್ರಿ. ಹಾಲ್ನಲ್ಲೇ ಕುಂತು ಅಮ್ಮ ಮಾಡಕತ್ತಾರೆ ನೋಡ್ರಿ, ಮುಂದ್ಗಡೆನೆ ಮುಂದೆ ರೂಮ್ನಲ್ಲಿ. ಇವಾಗ ಪೂಜೆ ಅದು ಮುಗಿಸಿ ಎಲ್ಲನೂ ಉಡಿ ತುಂಬಿ ಎಲ್ಲನೂ ಮುಗಿದ ನಂತರ ಉಪವಾಸ ಬಿಡ್ತೀವಿ ನೋಡಿ ಫ್ರೆಂಡ್ಸ. ಈ ಮುತ್ತೈದೆತನ ಹೇಳಿರ್ತಾರಲ್ಲ ಫ್ರೆಂಡ್ಸ, ನಾವು ಊಟ ಮಾಡೋಂಗಿಲ್ಲ. ಬೆಳಗ್ಗೆ ತಿನ್ನೋರು ಒಂದು ಸ್ವಲ್ಪ ಸುಸ್ಲಾ ಚಹಾ ಅದು ತಿಂತಾರೆ ರೀ. ನಾನು ಒಂದೆರಡು ಬಿಸ್ಕೆಟು ಒಂದು ಸ್ವಲ್ಪನೇ ಚಹಾ ತೊಗೊಂಡಿದ್ದೆ ರೀ. ಅಮ್ಮನಿಗೆ ಕೂಡ ಒಳಗಡೆ ಹೋಗಿ ದೇವ್ರ ಮನೆಗೆ ಶ್ಲೋಕ ಅದು ಹೇಳಿ ಮತ್ತು ಬರ್ತಾರೆ. ಬಂದು ಹೋಳಿಗೆ, ಚಿತ್ರಾನ್ನ, ಮೊಸರನ್ನ ಮತ್ತು ಪುಳಿಯೋಗರೆ ಮತ್ತು ವೈಟ್ ರೈಸ್ ಮತ್ತು ತುಪ್ಪ, ಬಜ್ಜಿ, ಪೂರಿ, ಬದ್ನೆಕಾಯಿ ಪಲ್ಯ ಮತ್ತು ಇವೆಲ್ಲ ನಮ್ಮ ಮತ್ತು ಕೋಸಂಬರಿ ಮತ್ತು ಹೆಸರುಬೇಳೆ ಪಾಯಸ ಇವೆಲ್ಲನೂ ಮಾಡ್ಯಾರ. ಅಮ್ಮ ಮಾಡಿಬಿಟ್ಟು ಇವಾಗ ನಾನು ಊಟ ಮಾಡಕತ್ತೀವಿ ರೀ. ಎಲ್ಲರೂ ಕುಂತು ಊಟ ಮಾಡಿ ಹೋಗ್ತೀವಿ ರೀ. ಎಲ್ಲನೂ ಇಷ್ಟಿಷ್ಟ ಅಂದರೆ ತುಂಬಾ ಹೊಟ್ಟೆ ತುಂಬಿಡ್ತದೆ. ಹಾಗಾಗಿ ಅಮ್ಮಗೆ ಹೇಳ್ತಾಯಿದ್ವಿ ಸ್ವಲ್ಪನೇ ಹಾಕಂದ್ಬಿಟ್ಟು. ಈಗ ಊಟ ಅದು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ನೋಡಿರಿ. ಊಟ ಆದ ನಂತರ ಮತ್ತು ಅಮ್ಮ ಏನು ಮಾಡ್ತಾರೆ, ಎಲೆ ಅಡಿಕೆ ಕೊಡ್ತಾರೆ. ಅದು ಊಟ ಆದ ನಂತರ ಪ್ರತಿಯೊಬ್ಬರು ಮುತ್ತೈದೆಯರಿಗೆ ಎಲೆ ಅಡಿಕೆ ಕೊಡೋ ಸಂಪ್ರದಾಯ ಅದಂತಾರೆ. ಹಂಗಾಗಿಬಿಟ್ಟು ಅಮ್ಮ ಊಟ ಆದ ನಂತರ ಎಲೆ ಅಡಿಕೆ ಕೊಡ್ತಾರೆ. ಅದನ್ನು ತೊಗೊಂಡು ತಿಂದ್ಬಿಟ್ಟು ಹೋಗ್ತೀವಿ ನೋಡಿ ಫ್ರೆಂಡ್ಸ. ಇನ್ನು ಅಮ್ಮ ಬಡಿಸ್ತಾಯಿದ್ರು, ಬೇಡ ಹೊಟ್ಟೆ ತುಂಬಿತ್ತು ಸಾಕು ಅಂತ ಹೇಳ್ತಾಯಿದ್ವಿ. ಆಯಿತು ಮುಗಿಸ್ಕೊಂಡೀವಿ, ಪೂಜೆ ಅದು ಮುಗಿಸ್ಕೊಂಡು ಬಂದೀವಿ ನೋಡಿರಿ. ಅಮ್ಮ ಅಂತ ಇಲ್ಲಿ ಬ್ಲೌಸ್ ಕೊಟ್ಟಾರೆ. ಯಾವ ಥರ ಅನ್ನೋದು ಕೂಡ ನಿಮ್ಗೆ ಇನ್ನೊಂದು ವಿಡಿಯೋದಾಗ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಕೆಲವೊಂದು ವಿಡಿಯೋಸ್ ಲೇಟ್ ಆಗುತ್ತೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ವಿಡಿಯೋಸ್ ಲೇಟ್ ಆದ್ರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹೇಗೆ ಕಾಣಿಸ್ತೆ ಸೀರೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ನನ್ನ ತಮ್ಮ ರಾಖಿ ರಕ್ಷಾಬಂಧನಕ್ಕೆ ಕೊಟ್ಟಿರೋದು ಫ್ರೆಂಡ್ಸ್.